ಇನ್ನು ಯುದ್ಧದ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ತೆರೆಮರೆಯ ಬೆಂಬಲವನ್ನ ಕೊಟ್ಟಿದ್ದಂತ ಟರ್ಕಿಗೆ ಭಾರತೀಯರು ಬಾಯ್ಕಾಟ್ ಟರ್ಕಿ ಅಂತ ದೊಡ್ಡ ಅಭಿಯಾನ ಮಾಡ್ತಾ ಇದ್ದಾರೆ. ಹೀಗಾಗಿ ಟೂರಿಸಂಗೆ ಬಹಳ ಹೊಡೆತ ಬೀಳ್ತಾ ಇದೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇದೆ. ಆದ್ರೆ ಇಷ್ಟಾದ್ರೂ ಟರ್ಕಿ ಬುದ್ಧಿ ಕಲ್ತಿಲ್ಲ. ಯಾಕಂದ್ರೆ ಈಗಲೂ ಕೂಡ ಪಾಕಿಸ್ತಾನ ನನ್ನ ಬ್ರದರ್ ಇದ್ದ ಹಾಗೆ, ಬ್ರದರ್ ಜೊತೆಗೆ ನಾವು ಸುಖದಲ್ಲೂ ಇದ್ವಿ, ಕಷ್ಟದಲ್ಲೂ ಇರ್ತೀವಿ ಅಂತ ಹೇಳ್ತಾ ಇದೆ. ಇದಾದ ನಡುವೆನೆ ಟರ್ಕಿ ಆಪಲ್ಗಳನ್ನ, ಟರ್ಕಿ ಮಾರ್ಬಲ್ಗಳನ್ನ ವರ್ತಕರು ಸ್ವಯಂ ಪ್ರೇರಿತವಾಗಿ ಖರೀದಿ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಉತ್ತರ ಪ್ರದೇಶದ ಕಾನ್ಪುರ ವಿವಿ ಸೇರಿದಂಗೆ JNU ಕೂಡ ಟರ್ಕಿಯ ವಿವಿಗಳ ಜೊತೆಗಿದ್ದಂತ ಒಪ್ಪಂದವನ್ನು ರದ್ದು ಮಾಡ್ತಾ ಇದ್ದಾರೆ. ವೆರಿ ಇಂಟ್ರೆಸ್ಟಿಂಗ್ಲಿ ಭಾರತದ 9 ಏರ್ಪೋರ್ಟ್ಗಳಲ್ಲಿ ಹೆಚ್ಚಿನ ಭದ್ರತಾ ಕಾರ್ಯಗಳನ್ನ ಟರ್ಕಿ ಮೂಲದ ಸೆಲೆಬಿ ಏವಿಯೇಷನ್ ಅನ್ನೋ ಕಂಪನಿ ನಿರ್ವಹಿಸ್ತಾ ಇತ್ತು. ಈಗ ಭಾರತ ಆ ಅನುಮತಿಯನ್ನ ರದ್ದುಗೊಳಿಸಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇದು ಟರ್ಕಿ ವಿಚಾರವಾಗಿ ರಾಜತಾಂತ್ರಿಕವಾಗಿ ಭಾರತ ಇಡ್ತಾ ಇರುವಂತ ಕೆಲ ಒತ್ತಡದ ಹೆಜ್ಜೆಗಳಾಗಿದೆ. ಬುದ್ಧಿ ಕಲಿಯುತ್ತಾ ಟರ್ಕಿ ನೋಡ್ಬೇಕಿದೆ.